ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದು ಕೇವಲ ಒಂದು ಧಾರ್ಮಿಕ ಸ್ಥಳ ಅಲ್ಲ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನ್ನುವಂಥದ್ದು ಅದೆಷ್ಟೋ ಲಕ್ಷಾಂತರ ಜನರ ಜೀವನಕ್ಕೆ ದಾರಿದೀಪವಾದಂಥ ಒಂದು ಪುಣ್ಯದ ಕ್ಷೇತ್ರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನ್ನುವಂಥದ್ದು ಅದೆಷ್ಟೋ ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿದೀಪವಾದಂತಹ ಒಂದು ಪುಣ್ಯದ ಕ್ಷೇತ್ರ. ವೀಕ್ಷಕರೇ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಪೂಜ್ಯ ಖಾವಂದರ, ಅದೇ ರೀತಿ ಮಾತೃಶ್ರೀ ಅಮ್ಮನವರ ಮಾರ್ಗದರ್ಶನದಲ್ಲಿ ಅದೆಷ್ಟೋ ಯೋಜನೆಗಳನ್ನು ತರೋ ಮೂಲಕ ಅದೆಷ್ಟೋ ಲಕ್ಷಾಂತರ ಜನರ ಬಾಳಿಗೆ ಬೆಳಕಾಗಿದ್ದಾರೆ. ಹಾಗಾದ್ರೆ ಏನದು ಯೋಜನೆ? ಯಾವ ಯೋಜನೆ? ಇವುಗಳ ಉದ್ದೇಶ ಏನು? ಈ ಯೋಜನೆಗಳ ಫಲಾನುಭವಿಗಳು ಏನು ಹೇಳ್ತಾರೆ? ಇವೆಲ್ಲವನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೇದು ವಾತ್ಸಲ್ಯ ಯೋಜನೆ. ವಾತ್ಸಲ್ಯ ಯೋಜನೆ ಅನ್ನುವಂಥದ್ದು ಮಾತೃಶ್ರೀ ಅಮ್ಮನವರ ಮಾರ್ಗದರ್ಶನದಲ್ಲಿ ಅಶಕ್ತರಿಗೆ ಸಶಕ್ತ ಬದುಕನ್ನು ಕಟ್ಟಿಕೊಡುವಂತಹ ಬಹಳ ಅಪರೂಪದ ಒಂದು ಯೋಜನೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ವಾತ್ಸಲ್ಯ ಯೋಜನೆ ಅಡಿಯಲ್ಲಿ ಇನ್ನೂ ಬೇರೆ ಬೇರೆ ಯೋಜನೆಗಳು ಬರುತ್ತವೆ. ವಾತ್ಸಲ್ಯ ಮನೆ ಆಗಿರಬಹುದು, ಇನ್ನು ವಾತ್ಸಲ್ಯ ಮಿಕ್ಸ್ ಆಗಿರಬಹುದು, ವಾತ್ಸಲ್ಯ ಕಿಟ್ ಆಗಿರಬಹುದು, ವಾತ್ಸಲ್ಯ ನಿಧಿ ಆಗಿರಬಹುದು. ಮೊದಲಿಗೆ ಈ ವಾತ್ಸಲ್ಯ ಯೋಜನೆಯ ಫಲಾನುಭವಿಗಳ ಆಯ್ಕೆಯನ್ನು ಹೇಗೆ ಮಾಡ್ತಾರೆ ಅಂದ್ರೆ, ಆರಂಭದಲ್ಲಿ ಇವರು ಕ್ಷೇತ್ರ ಸಂದರ್ಶನವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಿರ್ಗತಿಕರನ್ನ ಅಥವಾ ಒಂದು ಅಸಹಾಯಕ ಕುಟುಂಬವನ್ನ ಗುರುತಿಸಿ ಮೊದಲ ಹಂತದಲ್ಲೇ ಅವರಿಗೆ ಪ್ರತಿ ತಿಂಗಳು 1,000 ಮಾಸಾಶನ ಬರೋ ಹಾಗೆ ಮಾಡ್ತಾರೆ. ಈಗ ಪ್ರಸ್ತುತ ನಮ್ಮ ರಾಜ್ಯದಲ್ಲಿ ನಾವು ನೋಡೋದಾದ್ರೆ ಸುಮಾರು 19,912 ಕುಟುಂಬಗಳಿಗೆ ತಿಂಗಳಿಗೆ 1,000 ರೂಪಾಯಿ ಹಾಗೆ ಮಾಸಾಶನವನ್ನ ನೀಡ್ತಾ ಇದ್ದಾರೆ. ಕೇವಲ ಬೆಳ್ತಂಗಡಿ ತಾಲೂಕಿನಲ್ಲೇ ಸುಮಾರು 230ಕ್ಕೂ ಹೆಚ್ಚು ಮಂದಿ ಈ ಮಾಸಾಶನವನ್ನ ಪಡ್ಕೊಳ್ತಾ ಇದ್ದಾರೆ. ಅದಾದ ನಂತರ ಪ್ರತಿ ವರ್ಷ ಯಾರೆಲ್ಲ ಈ ಮಾಸಾಶನವನ್ನ ಪಡ್ಕೊಳ್ತಾ ಇರ್ತಾರಲ್ಲ, ಅವರ ಸರ್ವೆಯನ್ನ ಮಾಡ್ತಾರೆ. ಆ ಮೂಲಕ ಅವರಿಗೆ ಯಾವ ಮೂಲಭೂತ ವ್ಯವಸ್ಥೆಗಳ ಅವಶ್ಯಕತೆ ಇದೆ ಅದನ್ನ ಶ್ರೀ ಕ್ಷೇತ್ರ ಗುರುತಿಸುತ್ತೆ. ಈಗ ಉದಾಹರಣೆಗೆ, ಒಂದಷ್ಟು ಮಂದಿಗೆ ಮನೆನೇ ಇರಲ್ಲ, ಇನ್ನೊಂದಷ್ಟು ಕುಟುಂಬಗಳ ಮನೆ ಬಿದ್ದು ಹೋಗುವಂತಹ ಪರಿಸ್ಥಿತಿಯಲ್ಲಿ ಇರುತ್ತೆ. ಅಂಥವರಿಗೆ ವಾತ್ಸಲ್ಯ ಮನೆ ಯೋಜನೆಯ ಅಡಿಯಲ್ಲಿ ಒಂದು ಸುಂದರವಾದಂತಹ ಮನೆಯನ್ನ ನಿರ್ಮಾಣ ಮಾಡಿ ಕೊಡ್ತಾರೆ. ಇದುವರೆಗೂ ಸುಮಾರು 500ರಿಂದ 600 ಮನೆಗಳ ಹಸ್ತಾಂತರವನ್ನು ಕೂಡ ಮಾಡಿದ್ದಾರೆ. ಕೇವಲ ಮಾರ್ಚ್ ತಿಂಗಳಲ್ಲಿ ರಾಜ್ಯಾದ್ಯಂತ ಸುಮಾರು 1000ಕ್ಕೂ ಹೆಚ್ಚು ಮನೆಗಳ ಹಸ್ತಾಂತರವನ್ನ ಶ್ರೀ ಕ್ಷೇತ್ರ ಮಾಡಿದೆ. ಇನ್ನು ಕೆಲವರಿಗೆ ತಮ್ಮ ಸ್ವಂತ ಜಾಗ ಅಂತ ಇರಲ್ಲ, ಅಂಥವರಿಗೆ ಮನೆ ಕಟ್ಟಿಸಿಕೊಡ್ಬೇಕಲ್ವ, ಏನು ಮಾಡೋದು? ಹಾಗೆ ಇದ್ದಾಗ ದಾನಿಗಳ ಸಹಕಾರದಿಂದ, ಇನ್ನು ಪಂಚಾಯಿತಿಯ ಸಹಕಾರದಿಂದ ಅವರಿಗೆ ಜಾಗವನ್ನ ಮಾಡಿಕೊಟ್ಟು ಅಲ್ಲಿ ಅವರಿಗೆ ಮನೆಯನ್ನು ಕೂಡ ಶ್ರೀ ಕ್ಷೇತ್ರದ ವತಿಯಿಂದ ನಿರ್ಮಾಣ ಮಾಡಿ ಕೊಡ್ತಾರೆ. ನನ್ನ ಹೆಸರು ಮಧುರ ವಸಂತ್ ಅಂತೇಳಿ. ನಾನು ಬೆಳ್ತಂಗಡಿ ತಾಲೂಕಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೇನೆ. ರಾಜ್ಯದಲ್ಲಿ ಸುಮಾರು 19,912 ಮಂದಿಗೆ ನಾವು ಮಾಸಾಸನವನ್ನು ಪ್ರತಿ ತಿಂಗಳು ಕೊಡ್ತಾ ಇದ್ದೇವೆ. ಸುಮಾರು 500ರಿಂದ 600 ಮನೆಗಳು ಈಗಾಗಲೇ ಹಸ್ತಾಂತರ ಆಗಿದೆ. ಇನ್ನು ಮಾರ್ಚ್ ತಿಂಗಳೊಳಗೆ ನಾವು ಸುಮಾರು 1,000 ಮನೆಗಳ ಹಸ್ತಾಂತರವನ್ನು ಇವತ್ತು ರಾಜ್ಯದಲ್ಲಿ ಮಾಡಲಿಕ್ಕೆ ಇದ್ದೇವೆ ಸರ್. ನಮ್ಮ ತಾಲೂಕಲ್ಲಿ ಸುಮಾರು 230 ಮಂದಿಗೆ ನಾವು ಮಾಸಾಸನವನ್ನು ಪ್ರತಿ ತಿಂಗಳು ಕೊಡ್ತಾ ಇದ್ದೇವೆ. ಅಡುಗೆ ಮಾಡಲಿಕ್ಕೆ ಪಾತ್ರಗಳು ಇರುವುದಿಲ್ಲ, ಇನ್ನು ಕೆಲವರಿಗೆ ಅವರಿಗೆ ಮಲಗಲಿಕ್ಕೆ ಚಾಪೆ ಇರುವುದಿಲ್ಲ, ಬೆಡ್ಶೀಟ್ ಇರುವುದಿಲ್ಲ, ಉಡ್ಲಿಕ್ಕೆ ಸಾರಿ ಅದೆಲ್ಲ ಇರುವುದಿಲ್ಲ. ಇಂಥ ಒಂದು ಸದಸ್ಯರನ್ನು ಗುರುತಿಸಿ ವಾತ್ಸಲ್ಯ ಕಿಟ್ ಅನ್ನುವಂಥ ಒಂದು ಸೌಲಭ್ಯದಡಿಯಲ್ಲಿ ಅವರನ್ನು ಗುರುತಿಸಿ ಆ ವಾತ್ಸಲ್ಯ ಕಿಟ್ಟನ್ನು ನಾವು ಒದಗಿಸಿಕೊಡುವಂಥ ಕೆಲಸವನ್ನು ಮಾಡ್ತಾರೆ. ತದನಂತರದಲ್ಲಿ ಅವರಿಗೆ ಮನೆಯ ಅವಶ್ಯಕತೆ ಕೆಲವರಿಗೆ ಇರ್ತದೆ. ಅಂದರೆ ಕೆಲವರ ಮನೆ ತುಂಬ ಒಂದು ಹೀನಾಯ ಸ್ಥಿತಿಯಲ್ಲಿ ಇರ್ತದೆ, ಬಿದ್ದು ಹೋಗುವಂಥ ಪರಿಸ್ಥಿತಿಯಲ್ಲಿ ಇರ್ತದೆ. ಅಂಥವರಿಗೆ ನಾವು ಅವರಿಗೆ ಅವರ ಜಾಗದ ಒಂದು ವ್ಯವಸ್ಥೆ ಅವರದ್ದು ಇದೆಯಾ ಅಂತ ನೋಡಿ, ಅಥವಾ ಕೆಲವೊಂದು ಕಡೆ ನಮಗೆ ದಾನಿಗಳು ನಮ್ಮ ಅಂದರೆ ಅವರು ಜೀವಂತ ಇರುವವರೆಗೆ ಅದರಲ್ಲಿ ಕಟ್ಟಿ ಕೊಡಲಿ ಅಂತ ಕೆಲವು ಹೆಚ್ಚಿನವರು ದಾನಿಗಳು ಕೊಡ್ತಾರೆ. ಇನ್ನು ಕೆಲವು ಕಡೆ ಪಂಚಾಯಿತಿ ಜಾಗ ಇದ್ದರೆ ಪಂಚಾಯಿತಿಯವರು ಅನುಮತಿಯನ್ನು ಕೊಡ್ತಾರೆ. ಇನ್ನು ಕೆಲವು ಕಡೆ ಅವ್ರದ್ದೇ ಜಾಗ ಸ್ವಂತ ಇರ್ತದೆ. ಇಂಥದ್ದು ಇದ್ದಾಗ ನಾವು ಅವರಿಗೆ ವಾತ್ಸಲ್ಯ ಮನೆಯ
ಮನೆಯನ್ನು ನಿರ್ಮಿಸಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ವಾತ್ಸಲ್ಯ ಮನೆ ಅಂತ ಹೇಳಿದರೆ ನಮ್ಮಲ್ಲಿ ಒಬ್ಬರೇ ಇರುವವರಿಗೆ ನಾವು 15x10 ಮನೆಯನ್ನು ಅವರಿಗೆ 1,15,000 ವೆಚ್ಚದಲ್ಲಿ ನಾವು 15x10 ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಡ್ತೇವೆ. ಅದರಲ್ಲಿ ಒಂದು ಹಾಲ್ ಆಗಿರ್ಬೋದು, ಅಥವಾ ಅವರಿಗೊಂದು ಮಲಗಲಿಕ್ಕೆ ಮಂಚದ ವ್ಯವಸ್ಥೆ ಆಗಿರ್ಬೋದು, ಅಥವಾ ಅವರಿಗೆ ಅಡುಗೆ ಮಾಡಲಿಕ್ಕೆ ಮತ್ತು ಟಾಯ್ಲೆಟ್ ಬಾತ್ರೂಮ್ ಒಳಗಿಂದ ಒಳಗೆ ಇರುವ ಹಾಗೆ ಅವರಿಗೆ ನಾವು ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ. ನಾವು ಮನೆ ರಿಪೇರಿ ಸೌಲಭ್ಯವನ್ನು ಕೂಡ ಅವರಿಗೆ ಒದಗಿಸಿಕೊಡ್ತೇವೆ. ಇನ್ನು ಕೆಲವರಿಗೆ ಮನೆ ಇರ್ತದೆ, ಶೌಚಾಲಯ ಸ್ನಾನಗೃಹದ ವ್ಯವಸ್ಥೆಗಳು ಇರುವುದಿಲ್ಲ, ಅಂಥವರಿಗೆ ನಾವು ಶೌಚಾಲಯ ಸ್ನಾನಗೃಹದ ವ್ಯವಸ್ಥೆಗಳನ್ನು ಒದಗಿಸಿಕೊಡ್ತೇವೆ. ನಮ್ಮ ವಾತ್ಸಲ್ಯ ಸದಸ್ಯರಿಗೆ ಅಂದರೆ ವಾತ್ಸಲ್ಯ ಮನೆ ಎಲ್ಲ ಇದೆ. ಅವರಿಗೆ ವಾತ್ಸಲ್ಯ ನಿಧಿ ಅಂದರೆ ಅವರಿಗೆ ಸಣ್ಣ ಮಕ್ಕಳಿದ್ದಾರೆ, ಶಾಲೆಗೆ ದುಡಿಮೆ ಯಾವುದೂ ಇಲ್ಲ, ಅವರಿಗೆ ಯಾವುದೇ ಆದಾಯಗಳು ಇಲ್ಲ, ಅವರು ಕೂಡ ಅನಾರೋಗ್ಯದ ಸಮಸ್ಯೆ ಇದೆ, ಅವರಿಗೆ ದುಡಿಲಿಕ್ಕೆ ಆಗೋದಿಲ್ಲ, ಅಥವಾ ಸಣ್ಣ ಮಕ್ಕಳನ್ನು ಬಿಟ್ಟು ಅವರಿಗೆ ದುಡಿಲಿಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಇಂಥವರಿಗೆ ನಾವು ವಾತ್ಸಲ್ಯ ನಿಧಿಯ ವ್ಯವಸ್ಥೆಯನ್ನು ಮಾಡ್ತೇವೆ. ಅಂದರೆ ಯಾರಿಗೆ ಯಾವುದು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಾವು ಸ್ವತಃ ನೋಡಿ, ಅಂದರೆ ಇದಲ್ಲದೆ ನಾವು ಅವರನ್ನು ಪ್ರತಿ ಅಂದರೆ ನಾವು ಆಗಿರ್ಬೋದು, ಅಥವಾ ನಮ್ಮ ಸೇವಾ ನಿರತರಾಗಿರ್ಬೋದು, ಮೇಲ್ವಿಚಾರಕರಾಗಿರ್ಬೋದು, ಅವರ ಮನೆ ಭೇಟಿಯನ್ನು ಮಾಡ್ತಾ ಇರ್ತೇವೆ. ಮಾಡ್ತಾ ಇದ್ದು ಅವರಿಗೆ ಅನಾರೋಗ್ಯ ಸಮಸ್ಯೆ ಇದ್ದರೂ ಕೂಡ ಇವತ್ತು ನಾವು ಕ್ರಿಟಿಕಲ್ ಫಂಡಿನ ಒಂದು ಇದರಲ್ಲಿ ಅವರಿಗೆ ಸುಮಾರು 20,000 ಸೌಲಭ್ಯವನ್ನು ಇವತ್ತು ಅನಾರೋಗ್ಯದಲ್ಲಿದ್ದರೂ ಕೂಡ ನಾವೇ ಇದು ಕ್ಷೇತ್ರದ ವತಿಯಿಂದ ನಾವು ವ್ಯವಸ್ಥೆಯನ್ನು ಮಾಡ್ತೇವೆ. ಅವರಿಗೆ ನಾವೇ ಕರ್ಕೊಂಡು ಹೋಗ್ತೇವೆ ಹಾಸ್ಪಿಟಲಿಗೆ. ನೀವೇ ಒಂದು ಬಾರಿ ಈ ವಾತ್ಸಲ್ಯ ಮನೆ ಯೋಜನೆಯ ಪ್ರಯೋಜನವನ್ನು ಪಡ್ಕೊಂಡಿರುವಂತಹ ಸುಶೀಲ ಅಜ್ಜಿಯ ಮಾತುಗಳನ್ನು ಕೇಳಿ. ನಮ್ಮ ವಿಕ್ರಮ ತಂಡದ ಪ್ರಖ್ಯಾತ್ ಶೆಟ್ಟಿ ಮತ್ತು ಪುಟ್ಟಪ್ಪ ಸರ್ ಅವರೇ ಹೋಗಿ ಮಾತಾಡಿಸಿದ್ದಾರೆ. ಹಾಗೆ ಅವರ ಮನೆ ಸ್ಥಳದಾನಿಯಾದಂತಹ ಫಕೀರ್ ಅವರ ಮಾತುಗಳನ್ನು ಕೂಡ ನೀವೇ ಒಂದು ಬಾರಿ ಕೇಳಿ. ಅಮ್ಮ ನಮಸ್ಕಾರ. ನಮಸ್ಕಾರ. ದಾದೆ ಪುದಾರಿರ್ನ ಸುಶೀಲ ಅಂದು ಏತ್ ಸಮಯ ಒಂದು ಇಲ್ಲು ಕಟ್ಟದಿತ್ತೆ 2 ತಿಂಗಳು ಅಂದೆ ಧರ್ಮಸ್ಥಳ ಇರದೆ ಕಟ್ಟದ ಬರ್ನಿ ಅಮ್ಮ ಕಟ್ಟದ ಬರ್ನಿ ಇರು ನೆರ್ದುಂಬು ಮೂಲೆ ಇತ್ತೆ ಪರ ಇಲ್ಲಡು ಪೂರ ಬೂರೊಂದು ಪೂರ ತಿಂದು ಆರು ಒಂಜಿ ಸಹಾಯ ಮಂತ್ ಕೊರಿಯರು ಇರೇಗ ಇತ್ತ ಖರ್ಚಿಗೆ ಮತ್ತ ಮೂಲ ವನಸ್ಗೆ ಐಕ್ ನೆಕ್ ಮತ್ತ ಇರೇಗ 1,000 ಅಲ್ತರದು ಕಡಪುಡುವೇರು ತಿಂಗೊಲೆ ಪ್ರತಿ ತಿಂಗಳು ಇರೇ 1,000 ಕೊರ್ಪೇರು ಖರ್ಚಿಗಂದೆ ಇರ್ನ ಜೋಕುಲ್ ಮತ ಜೋಕುಲ್ ಇಜ್ಜಿ ಅಂದೆ ಕುಂಟು ಕೊರ್ತೇರು ಅವೇ ವನಸದ ಮತ ಒಣಸದ ಒಂದು ಪುಡ್ಡು ದಾಲ ಬಂಗ ಇಜ್ಜಿ ತೇರೆಗೆ ಕ್ಷೇತ್ರದೇ ಪೂರ ಬರೋದುಂಡ ತೇರೆಗೆ ಪೂರ ದಾಲ ಇರೇಗ ದಾಲ 2 12 10 ಬಂದು ದಾಲ ಇಜ್ಜಿತ್ತೆ ಇಜ್ಜಿ ಅಲ್ತೇರ್ದೆ ಅಕುಲೆ ಮೇಡಮ್ನ ನೆಟ್ಟು ಕಂತು ಕೊರ್ಪೇರದೆ ನಮಸ್ಕಾರ. ಇರ್ನ ಪುದರ್ ಫಕೀರ ಇರು ಒಂದು ಇಲ್ಲದ ಸ್ಥಳದಾನಿಯಿಂದ ಮಕ್ಕಳು ಪಂಡೇರು ಅವು ಪಾಪ ಆಗಲು ಮುಲ್ಪ ಬತ್ತನ ಆಗಲು ಮುಲ್ಪ ಬತ್ತ ಕುಲ್ಲಿಯರು ಹಿಂಗೆಲ್ಲ ಪೂರ ಪಂಚಾಯತಿಗೆ ಅಂತ ಹಿಂಗೆಲ್ಲ ಗೊತ್ತಿದ್ದಾನೆ ಈ ಜಾಗದ ಇಂಚಿನ ಗೊತ್ತಿದ್ದಾನೆ. ಅವಾಗ ಪೂರ ಬೇಲಿ ಜನಕ್ಕೆ ಬುಕ್ಕ ಹಿಂಗೆಲ್ಲ ಪೂರ ಒಂದು ಮಲ್ಪನಾಗ ಜಾಗ ಹೆಂಗಲ್ಲ ಮೇಲಿನ ಜಾಗ ಅಂದು ಗೊತ್ತಂಡು ಅಂಡಲ್ಲಿ ಏನು ಲೆಕ್ಕದ ಬೋಲೆನ ಮಾಡಿದ್ದೇನೆ ಏನು ಲೆಕ್ಕದ ಬೋಲೆ ಅಂಡ ಬೇಜಾರು ಪರಬೇರಿ ಅವನ ಏನು ಅಕ್ಲ ಕುಟುಂಬದ ಅಕ್ಲ ಪೂರ ಬತ್ತೇರು ಪಂಚಾಯತಿ ಇದ್ದರು ಅವ್ರಿಯರು ಏನು ಬೆರಿ ಬರ್ತವೆ ಪರಬ್ಬನಂದು ಆ ಥರ ಹೆಂಗೆ ಪಂಚಾಯತಿ ಫೋನ್ ಮಾಡ್ತಾರೆ. ಫೋನ್ ಮಾಡ್ತಾನಾಗ ಏನು ಅಂಡೆ ಇಡೀ ಬಲೆ ಜಾಗದಲ್ಲಿ ಬಲೆ ನಿಖಲ ಹೇಳ್ತಾರೆ ಫೋನ್ ಮಾಡ್ತಾನೆ ಗೊತ್ತಾಗಂಡ ಬಲೆ ಅಂಡೆ ಪೂರ ಜನ ಬರ್ತಾರೆ. ಅಧ್ಯಕ್ಷ ಪಿ ಡಿ ಅಕ್ಲ ಮಕ್ಕಳು ಪೂರ ಬರ್ತಾರೆ. ಬರ್ತಾನೆ ಏನು ಮಂಡೆ ನಿಂಗೆಲ್ಲ ಪಟ್ಟ ಜಾಗ ಎಲ್ಲಿ ಅಕ್ಕದ ಬೋಲೆ ಬಲ್ಬಲೆ ಬೋಲೆ ದಾರ ಬಂತ ನೋಡ್ತೇನೆ 2 ಲಕ್ಷ ರೂಪಾಯಿ ದುಡ್ಡು ರೂಪಾಯಿ ಅಂತೇನೆ ಪೋಪನ ಲೆತ ಪೋಪೇರಂಡ ಅತನ ಅಲ್ಲೇ ಇಪ್ಪಾಡು ಮಣ್ಣದಲ್ಲ ಕುಂಬಾಪ ಆಪಿದಲ್ಲ ತೈನಟ ಇಪ್ಪಾಡಲ್ಲೇ ಪೂರ ಬಂಡೆ ಆ ಥರ ಮಕ್ಕಳು ಪಂಚಾಯತ್ ಹಾಕ್ಲಂಡೆ ಮೂಲೆ ಇಪ್ಪಾಡು ಇಪ್ಪಾಡು ಅಂಡೆ ಮೂಲೆ ಅಜ್ಜರು ಒಂಜಿ 4 ವರ್ಷ ನಾನು ತೀರ್ದು ನಾನು ಅಜ್ಜಿ ನೋಡಿ ಕಡಪಣ್ಣಗೆಲ್ಲ ಅದೇ ಇಪ್ಪಾಡು ಮೂಲೆ ಯಾರು ಒಂಜಿ ಇತ್ತು ದಿನ ಇಪ್ಪಾಡು ಒಂಜಿ ಇಲ್ಲು ಕಟ್ಟದು ಅದು ಮಕ್ಕಳು ಧರ್ಮಸ್ಥಳ ಒಂಜಿ ಆ ದೇವರಿಂದ ಎಷ್ಟು ಒಂಜಿ ಇಲ್ಲು ಕಟ್ಟುಕೊಂಡೆ ಅವಳು ಒಂಜಿ ಪುಂಜನೆ ಒಂದು ಧರ್ಮಸ್ಥಳದ ಇಲ್ಲಿ ವಾತ್ಸಲ್ಯದ ಒಂದು ಉಂಡತೆ ಯೋಜನೆ ಇಲ್ಲಿ ಕಟ್ಟೋಡು ಪಂಡದ ಏರು ಒಂದು ಮಲ್ತೇನೆ ಮೇಡಮ್ ನಾಕ್ಲು ಇಂಚೆ ಬಂಡೇರು ಬುಕ್ಕ ಊರ್ದಾಕ್ಲು ಅಂತ ಈ ರಿಕ್ಷಾದಾಕ್ಲು ಅಂತ ಫೋನ್ ಮಾಡ್ತಾ ಹಿಂಗೆ ಬಂಡೇರು ಇಂಚೆ ಮಲ್ಪಲೆ ಅಂಡೆ ಭಾರಿ ಖುಷಿ ಅಂಡೆ ಇಪ್ಪಾಡು ಒಂಜಿ ಪಾಪ ಪರ ಬೇರೆ ಇಪ್ಪಾಡು ದಲ್ಲ ಫೋನ್ ಆಗದಲ್ಲ ಮಣ್ಣು ಏರ್ಲಗೊಂಡು ಪೂಜೆ
ಎಲ್ಲ ಹೊಣಪು ಜಾಕಲ್ಲ ಹೊಣಪು ಎಲ್ಲ ಅಂಚ ಕುಳ್ಳಾಡ್ದಂದು ಏನು ಬರ್ತೀನಿ ನಾನು ಅಂಚ ಧರ್ಮಸ್ಥಳ ಮುಕ್ಳು ಕ್ಷೇತ್ರ ಅಂದ ಅಂಚ ವರ್ಷ ಕಟ್ಟದು ಕಟ್ಟದು ಈ ಕಟ್ಟನಂದು ಒಂಜ ಸಲ ಇಮ್ರಾನಿ ಏತು ರಡ್ಡು ತಿಂಗಳ ಅಂದಂದು ರಡ್ಡು ತಿಂಗಳ ಆಯ್ತು ಯಾರಿಗಿತ್ತ ಜೀವನ ದೆಪ್ಪರವಾದ ಜೀವನ ದೆಪ್ಪರ ಹಾಕಲು ದೇವಸ್ಥಾನ ಮಂತ ಕೊರ್ಪೇರು ಮಂತ ಅಂದ ಕೊರ್ಪೇರು ಅಂತ ಕಾರ್ಡ್ದ ಒಂದೊಂದು ಬರ್ಪಣೆ ಬೇಕಾ ದುಡ್ಡು ಅಂಜು ಬರ್ಪುಂಡು ಪೆನ್ಷನ್ ಅಂದ ಮುಲ್ಪ ದಾಖಲು ಮಂತ ತಗೊಂಡು ಬೇರೆ ಖರ್ಚಿಗೆ ಅಂದಂದು ಖರ್ಚಿನ ಹತ್ತು ಮತ್ತು ಬತ್ತನದ ತನ ಸುಧಾರ ತಗೊಂಡು ಬಿಡ್ಬೇರಾಗಲಿಲ್ಲ ಅಂತೆ ಇಷ್ಟೇ ಅಲ್ಲ, ಇನ್ನು ಕೆಲವು ಮನೆಗಳ ರಿಪೇರಿ ಆಗಬೇಕಾಗಿರುತ್ತೆ, ಇನ್ನು ಕೆಲವು ಮನೆಗಳಿಗೆ ಶೌಚಾಲಯ ಅಥವಾ ಸ್ನಾನಗೃಹದ ವ್ಯವಸ್ಥೆ ಬೇಕಾಗಿರುತ್ತೆ, ಇನ್ನು ಕೆಲವು ಮನೆಗಳಿಗೆ ನೀರಿನ ವ್ಯವಸ್ಥೆ ಬೇಕಾಗಿರುತ್ತೆ, ಸೋಲಾರ್ ವಿದ್ಯುತ್ ವ್ಯವಸ್ಥೆ ಬೇಕಾಗಿರುತ್ತೆ. ಹೀಗೆ ಯಾವುದೆಲ್ಲ ಮೂಲ ಸೌಕರ್ಯಗಳ ಅವಶ್ಯಕತೆ ಇರುತ್ತೋ ಅವೆಲ್ಲವನ್ನ ಈ ವಾತ್ಸಲ್ಯ ಮನೆ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಶ್ರೀ ಕ್ಷೇತ್ರದ ಕಡೆಯಿಂದ ಮಾಡಿಕೊಡ್ತಾರೆ. ಇನ್ನು ವಾತ್ಸಲ್ಯ ಯೋಜನೆ ಅಡಿಯಲ್ಲಿ ಕೊಡಲಾಗುವಂತಹ ವಾತ್ಸಲ್ಯ ಮಿಕ್ಸ್, ಏನಿದು ವಾತ್ಸಲ್ಯ ಮಿಕ್ಸ್? ಕೆಲವು ಮನೆಗಳಲ್ಲಿ ಎದ್ದೇಳೋದಕ್ಕೂ ಸಾಧ್ಯ ಆಗದೆ ಅಥವಾ ಅಡುಗೆ ಮಾಡೋದಕ್ಕೂ ಸಾಧ್ಯ ಆಗದಂತಹ ಪರಿಸ್ಥಿತಿಯಲ್ಲಿ ಇರ್ತಾರೆ. ಅಂತಹ ನಿಶಕ್ತರಿಗೆ ಸಹಾಯ ಆಗಲಿ ಅನ್ನುವಂತಹ ನಿಟ್ಟಿನಲ್ಲಿ ನ್ಯೂಟ್ರಿಷಿಯಸ್ ಫುಡ್ ಅಂತ ಕೊಡ್ತಾರೆ. ಅಂದ್ರೆ ಇಲ್ಲಿ 5 ಧಾನ್ಯಗಳ ಮಿಕ್ಸ್ ಅನ್ನ ಹುಡಿಯ ರೂಪದಲ್ಲಿ ಅಂದ್ರೆ ಪೌಡರ್ ರೂಪದಲ್ಲಿ ಅವರಿಗೆ ಅವಶ್ಯಕತೆಗೆ ತಕ್ಕ ಹಾಗೆ ಪ್ರತಿ ತಿಂಗಳು ಕೊಡ್ತಾ ಹೋಗ್ತಾರೆ. ಮೇಡಮ್ ನಮಸ್ತೆ. ನಮಸ್ತೆ, ಗೀತಾ. ಏನಾಗಿದೆ ಮೇಡಮ್? ನನಗೆ ಅದು ಹೊಟ್ಟೆ ನೋವು ಒಂದು ಸ್ವಲ್ಪ ಸ್ಟಾರ್ಟ್ ಆಗಿತ್ತು 1-2 ವರ್ಷಕ್ಕಿಂತ ಮುಂಚೆ. ಹಾಗೆ ಇವಾಗ ನಡೆಯೋದೆಲ್ಲ ನಡೆಯೋದು ಸ್ವಲ್ಪ ಬೆಡ್ ರಿಡನ್ ಆಗಿದ್ದೆ, ಒಂದು 2 ಇಯರ್ಸ್ ಬೆಡ್ ರಿಡನ್ ಆಗಿದ್ದೆ. ಇವಾಗ ಸ್ವಲ್ಪ ಆಚೆ ಮೂವ್ ಆಗಿ 2 ವರ್ಷ ಟೈಮಲ್ಲಿ ಇದಾಗಿರೋದು. ಅದಕ್ಕಿಂತ ಮುಂಚೆ ವರ್ಕ್ ಮಾಡ್ತಾ ಇದ್ದೆ. ಎಲ್ಲಿ? ಮ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇದ್ದೆ. ನಿಮ್ದು ಎಜುಕೇಷನ್ ಎಲ್ಲ BCom ಕಂಪ್ಲೀಟ್ ಆಗಿದೆ. ಇವಾಗ ಇದಕ್ಕೆಲ್ಲ ಮೆಡಿಸಿನ್ ಇದೆಲ್ಲ ಮೆಡಿಸಿನ್ ಎಲ್ಲ ಸ್ಟಾರ್ಟಿಂಗ್ ಮಾಡಿದ್ವಿ, ತುಂಬ ಖರ್ಚೆಲ್ಲ ಮಾಡಿದ್ವಿ. ಆಮೇಲೆ ಅದು ಎಂಥ ಕಾಯಿಲೆ ಅಂತ ಕರೆಕ್ಟಾಗಿ ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ಮತ್ತೆ ಈಗ ಮೆಡಿಸಿನ್ ಅಂತ ಮಾಡ್ತಾ ಇಲ್ಲ, ಈಗ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತಾ ಉಂಟು. ಯಾರೆಲ್ಲಿದ್ದಾರೆ ಮನೆಯಲ್ಲಿ? ನಾನು ಮತ್ತು ಅಜ್ಜಿ ಇಬ್ಬರೇ ಇರೋದು ಸದ್ಯಕ್ಕೆ. ಇದು ಖರ್ಚಿಗೆಲ್ಲ ನಿಮ್ಮದು? ಅಂದರೆ ನಮ್ಮದು, ನಾನು ಯೋಜನೆ ಇದರಲ್ಲಿ ಸಂಘದಲ್ಲಿ ಇದ್ದೆ ಮುಂಚೆ, ಧರ್ಮಸ್ಥಳ ಸಂಘ. ಧರ್ಮಸ್ಥಳ ಸಂಘದಲ್ಲಿದ್ದೆ. ಅವರು ನನಗೆ ಸ್ಟಾರ್ಟಿಂಗ್ ಅದು ಹುಷಾರಿಲ್ಲದಾಗ ಆದಾಗ 30,000 ತುರ್ತು ನಿಧಿ ಅಂತ ಎಲ್ಲ ಕೊಟ್ಟಿದ್ದರು. ಇದು ವಾತ್ಸಲ್ಯ ಕಿಟ್ ಅಂತ ಅದು ಒಂದು ಕೊಡ್ತಾಯಿದ್ದಾರೆ, ಫುಡ್ ಅದು. ಅದರಿಂದ ತಿಂಗಳು ಅದೊಂದು ಕೊಡ್ತಾ ಇದ್ದಾರೆ. ಅದರಿಂದ ಸ್ವಲ್ಪ ನನಗೆ ಹೆಲ್ತಿಗೆ ಸ್ವಲ್ಪ ಅಂದರೆ ವೀಕ್ನೆಸ್ ಇತ್ತು ಫುಲ್. ಈಗ ಸ್ವಲ್ಪ ಪರವಾಗಿಲ್ಲ, ಅಂದರೆ ಸ್ವಲ್ಪ ಮೂವ್ ಆಗೋ ಥರ ಆಗಿದೆ. ಆಮೇಲೆ ವಾಕರ್ ಕೊಟ್ಟಿದ್ರು ನಡಿಲಿಕ್ಕೆ, ಎಲ್ಲ ಫ್ರೀಯಾಗಿ ಕೊಟ್ಟಿದ್ರು. ಅಂದರೆ ನಾನು ಯೋಜನೆಯಲ್ಲಿ ಮುಂಚೆ ಇದ್ದೆ ಸಂಘದಲ್ಲಿ, ಹಾಗೆಲ್ಲ ಕೊಟ್ಟಿದ್ರು. ಇವಾಗಲೂ ನಿಮಗೆ ಬರ್ತಾನೆ ಇರುತ್ತೆ? ವಾತ್ಸಲ್ಯ ಕಿಟ್ ಮಂತ್ಲಿ ಈಗಲೂ ಕೊಡ್ತಾ ಇದ್ದಾರೆ. ಮತ್ತು ಬಾಕಿ ಖರ್ಚಿದೆಲ್ಲ ಮಾಸಾಸನ ಬರ್ತಾ ಉಂಟು ಮಂತ್ಲಿ, ಅದೊಂದು ಕೊಡ್ತಾ ಇದ್ದಾರೆ. ಎಷ್ಟು ಬರುತ್ತೆ? 1,000. ಅದು ಕ್ಷೇತ್ರದ ವತಿಯಿಂದನೇ ಬರುತ್ತೆ? ಕ್ಷೇತ್ರದ ವತಿಯಿಂದನೇ ಕೊಡ್ತಾ ಇದ್ದಾರೆ, ಪ್ರತಿ ತಿಂಗಳು ಕೊಡ್ತಾ ಇದ್ದಾರೆ. ಖರ್ಚಿಗೆಲ್ಲ ನಿಮ್ಮದು? ಖರ್ಚಿಗೆ ಅದೇ ಈಗ ಸದ್ಯಕ್ಕೆ ಅದೇ ನಮಗೆ ತುಂಬ ಮೂಲ ಅಂತಂದರೆ ಅದೇ ಆಗ್ತದೆ ನಮಗೆ. ಫುಡ್ಡಿಗೆ ಇದು ಸ್ವಲ್ಪ ಹೆಲ್ಪ್ ಆಗ್ತಾ ಉಂಟು. ಅಂದರೆ ನನಗೆ ಮುಂಚೆ ಫುಡ್ ಅಂತಂದರೆ ಏನು ತಿನ್ನಲಿಕ್ಕೆ ಆಗ್ತಾ ಇರಲಿಲ್ಲ, ಹಾಗೆಲ್ಲ ಇತ್ತು. ಆ ವಾತ್ಸಲ್ಯ ಏನು ತಿನ್ನಲಿಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ವಾತ್ಸಲ್ಯ ಕಿಟ್ಟು ಕೊಟ್ಟಾದ್ಮೇಲೆ ಅದು ಸ್ವಲ್ಪ ತುಂಬ ಹೆಲ್ಪ್ ಆಯಿತು. ಸ್ವಲ್ಪ ಅಂತಲ್ಲ, ತುಂಬ ಹೆಲ್ಪ್ ಆಯಿತು. ಅದರಲ್ಲಿ ಅದು ಎಲ್ಲ ಮಿಕ್ಸ್ ಫುಡ್, ಅದು ಅಂದರೆ ಮಿಲೆಟ್ ಆ ಥರದ್ದು ಮಿಕ್ಸ್ ಫುಡ್ ಅದು. ಅದನ್ನು ನಾನು ಮುಂಚೆ ಸಾಲಿಡ್ ಫುಡ್ ಎಲ್ಲ ತಗೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಆಗ ಲಿಕ್ವಿಡಲ್ಲಿ ಹಾಗೆ ಕುಡಿತಾ ಇದ್ದೆ, ಇದು ಮಾಡ್ತಾಯಿದ್ದೆ. ಆಮೇಲೆ ಸ್ವಲ್ಪ ರಿಕವರಿ ಆದಮೇಲೆ ಈಗ ಸ್ವಲ್ಪ ಅದು ರೊಟ್ಟಿ ದೋಸೆ ಆ ಥರ ಮಾಡಿ ಸ್ವಲ್ಪ ತಿಂತಾ ಇದ್ದೇನೆ ಈಗ. ಅದೇ ಎಷ್ಟು ಟೈಮಿಂದ ನಿಮಗೆ ವಾತ್ಸಲ್ಯ ಕಿಟ್ ಬರ್ತಾ ಇದೆ? ವಾತ್ಸಲ್ಯ ಕಿಟ್ 1-1.5 ವರ್ಷ ಜಾಸ್ತಿ ಆಯಿತು. ಮಾಸಾಸನ ಸ್ಟಾರ್ಟ್ 2-2.5 ವರ್ಷದಿಂದ ಬರ್ತಾ ಉಂಟು. ಅದಕ್ಕೆಲ್ಲ ಯಾರು ನಿಮಗೆ ಹೆಲ್ಪ್ ಮಾಡಿದ್ರು? ಅದೇ ನಮ್ಮ ಸಂಘದ ಇಲ್ಲಿ ಸೇವಾನಿರತರು ಇರ್ಬೋದು, ಯೋಜನಾಧಿಕಾರಿ ಇರ್ಬೋದು, ಅಥವಾ ಮೇಲ್ವಿಚಾರಕರು ಇರ್ಬೋದು, ಎಲ್ಲರೂ ಮತ್ತು ಸಂಘದ ನಮ್ಮ ಸದಸ್ಯರು ಕೂಡ ಹೆಲ್ಪ್ ಮಾಡಿದರು. ಸಂಘದಲ್ಲಿ ಇವಾಗಲೂ ಇದ್ದೀರಿ ನೀವು? ಈಗಲೂ ಇದ್ದೇನೆ, ಅಂದರೆ ಉಳಿತಾಯ ಕಟ್ತಾ ಈಗಲೂ ಇದ್ದೇನೆ. ಅದರಲ್ಲಿ ಇವಾಗಲೂ ಇದೆ? ಏನಾದರೂ ಸಾಲ ತೆಗೆಯೋದು? ಸಾಲ ಮುಂಚೆ ತೆಗೆದಿದ್ದೆ, ಆಮೇಲೆ ನೀವು ಕೆಲಸಕ್ಕೆ ಹೋಗುವಾಗ ಆವಾಗ ತೆಗಿತಿದ್ದೆ, ತೆಗೆದು ಕಟ್ಟಿದ್ದೆ.
ಆಮೇಲೆ ಈಗ ಇಲ್ಲ. ಇನ್ನು ವಾತ್ಸಲ್ಯ ಕಿಟ್. ವಾತ್ಸಲ್ಯ ಕಿಟ್ ಏನು ಅಂತ ಹೇಳಿದ್ರೆ, ಕೆಲವರಿಗೆ ಅಡುಗೆ ಮಾಡೋದಕ್ಕೆ ಪಾತ್ರನೇ ಇರಲ್ಲ, ಕೆಲವರಿಗೆ ಮಲಗೋದಕ್ಕೆ ಚಾಪೆ, ಬೆಡ್ಶೀಟು, ಇನ್ನು ಬಟ್ಟೆ ಬೇಕು ಅಂತ ಇರುತ್ತೆ. ಹೀಗೆ ಅದು ಎಂಥದ್ದೇ ವ್ಯವಸ್ಥೆ ಬೇಕಿರಲಿ, ಈ ವಾತ್ಸಲ್ಯ ಕಿಟ್ ಮೂಲಕ ಅವೆಲ್ಲವನ್ನು ಕೂಡ ಇವರು ಒದಗಿಸಿ ಕೊಡ್ತಾರೆ. ಇನ್ನು ವಾತ್ಸಲ್ಯ ನಿಧಿ, ಇದರಲ್ಲಿ ಸಿಂಗಲ್ ಪೇರೆಂಟ್ ಆಗಿ, ಅಂದರೆ ಕೆಲವೊಂದು ಬಾರಿ ಯಜಮಾನ ಇರಲ್ಲ ಅಥವಾ ತೀರ್ಕೊಂಡಿರ್ತಾರೆ, ಇಂತಹ ಸಂದರ್ಭದಲ್ಲಿ ಆ ಹೆಣ್ಣು ಮಗುವಿಗೆ ಕೆಲಸ ಮಾಡುವಂತಹ ಸಾಮರ್ಥ್ಯ ಕೂಡ ಇಲ್ಲ ಅಂತ ಅಂದಾಗ, ಪಾಪ ಅವರಿಗೆ ಚಿಕ್ಕ ಮಕ್ಕಳು ಬೇರೆ ಇರ್ತಾರೆ, ಆಗ ಅವರಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯಿಂದ ಹಿಡಿದು ಇನ್ನು ಆ ಮಕ್ಕಳಿಗೆ ಬೇಕಾದಂತಹ ಎಲ್ಲ ಶಾಲಾ ಪರಿಕರಗಳನ್ನು ಒದಗಿಸೋದು, ಅದು ಸ್ಕೂಲ್ ಫೀಸ್ ಆಗಿರಬಹುದು, ಯೂನಿಫಾರ್ಮ್ ಆಗಿರಬಹುದು, ಎಲ್ಲವನ್ನು ಕೂಡ ಉಚಿತವಾಗಿ ಈ ವಾತ್ಸಲ್ಯ ನಿಧಿ ಮೂಲಕ ಒದಗಿಸಿ ಕೊಡ್ತಾರೆ. ಇದು ಇವರೇ ಖುದ್ದು ಹೋಗಿ ಸರ್ವೆ ಮಾಡಿ ಕೊಡುವಂತಹ ಯೋಜನೆಗಳು. ಆದರೆ ಬಹಳಷ್ಟು ಸಂದರ್ಭದಲ್ಲಿ ಒಂದಷ್ಟು ಕುಟುಂಬಗಳು ಇವರ ಗಮನಕ್ಕೆ ಬಾರದೇ ಇರಬಹುದು, ಇನ್ನು ಬಹಳಷ್ಟು ಮನವಿಗಳು ಕೂಡ ಬರ್ತಾ ಇರಬಹುದು. ಅದು ಮನೆ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗಿರಬಹುದು, ಇನ್ನು ಮೂಲಭೂತ ಸೌಕರ್ಯವನ್ನ ಒದಗಿಸಿಕೊಡೋದಾಗಿರಬಹುದು. ಇಂತಹ ಮನವಿಗಳು ಬಂದಾಗ ಧರ್ಮಸ್ಥಳ ಕ್ಷೇತ್ರದ ಕಡೆಯಿಂದ ಹೋಗಿ ಅವರಿಗೆ ಏನು ಬೇಕನ್ನುವಂಥದ್ದನ್ನು ನೋಡಿ ಮೊದಲ ಹಂತದಲ್ಲೇ ಅವರಿಗೆ ಮಾಸಾಶನವನ್ನು ಕೊಟ್ಟು ಬರ್ತಾರೆ. ಅದಾದ ನಂತರ ಅವರಿಗೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅವೆಲ್ಲವನ್ನ ಕೂಡ ಶ್ರೀ ಕ್ಷೇತ್ರ ಮಾಡಿಕೊಡುತ್ತೆ. ಇನ್ನು ಮನೆ ಮನೆಗೆ ಭೇಟಿಯನ್ನು ಕೂಡ ಕೊಡ್ತಾ ಇರ್ತಾರೆ. ಆ ಭೇಟಿಯ ಸಂದರ್ಭದಲ್ಲಿ ಅಲ್ಲಿ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆಗಳು ಇದೆ ಅಂತಂದ್ರೆ ಅವರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದ್ರಿಂದ ಹಿಡಿದು ಕ್ರಿಟಿಕಲ್ ಫಂಡ್ನಿಂದ 20,000ವರೆಗೂ ಕೂಡ ಚಿಕಿತ್ಸಾ ವೆಚ್ಚವನ್ನು ಕೂಡ ಕೊಡ್ತಾರೆ. ಇನ್ನು ಪಾಪ ವಯಸ್ಸಾಗಿದೆ, ಅವರಿಗೆ ಓಡಾಡೋದಕ್ಕೆ ಸಮಸ್ಯೆ ಇದೆ ಅಂತಂದ್ರೆ ಅಂಥವರನ್ನ ಕೂಡ ಹುಡುಕಿ ಗುರುತಿಸಿ ಅವರಿಗೆ ವೀಲ್ ಚೇರ್ ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ನೀವೇ ಒಂದು ಬಾರಿ ಫಲಾನುಭವಿಗಳ ಮಾತುಗಳನ್ನು ಕೇಳಿಸ್ಕೊಂಡು ಬನ್ನಿ. ಇರು ವರ್ಷ ಅಂಡೆ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕು. ಫಸ್ಟ್ ಅಕ್ಕ ಇತ್ತು ಎಲ್ಲಿತ್ತೆ ಗುಂಪುಡೆ ಬೇತೆ ಅಂಚ ಒಟ್ಟು ಎಂಗ್ಲು ಅಕ್ಕನ ಕೊನೆಕ ಸಂಘನ ಸೇರ್ತಾಂಡೆ ಬುಕ್ಕಂಜಿ ಗುಂಪುಗು ಆ ಸಂಘನ ಕೊನೆಕ ಏನ್ ಐಕ್ಯ ಸೇರಿ ಎಂಗ್ಲ ಗುರುಪು ಬುಡಿಯ ಅಂಚ ಬುಕ್ಕ ನೆಕ್ಕ ಸೇರ್ನ ನೆಟ್ಟೆ ಇಲ್ಲ ಇರು ವರ್ಷ ನೆಂಕ್ನ ಸ್ಟಾರ್ಟ್ ಆಯ್ತು. ಒಂದು ನೆಕ್ ಮಾತಾದಲ್ಲ ಕಾಶ್ಮೀರ್ ಕೊರ್ರೆ ಇಜ್ಜಿ ದಾಲಿ ಪೂರ ಧರ್ಮಸ್ಥಳ ಯೋಜನೆ ಒಂದು ಟೇಕನ ಏತ್ ಸಮಯ ಅದು ಇಕ್ಕದು ಒಂದು ತಿಂಗಳು ಆಯ್ತು ಒಂದು 2 ತಿಂಗಳು ಆಡತ್ತೆ. ಹೌದಾ. ಬೇತದಾಲ ಸವಲತ್ತು ಎಂಕ್ಲಿಗೂ ಎಂಕ್ಲು ಇಲ್ಲಿಪ್ನ ಜೋಕ್ಲಿಪ್ನಾಗ ಒಂದು ಅಗಾರ ತೆಪ್ಪರ ಪುರ ಯೋಜನೆ ಡೈಟ್ ಧರ್ಮಸ್ಥಳ ತಿಕ್ಕನ ಒಂದು ಹರಿಪುರ ತಿಕ್ಕನ ಎಂಕ್ಲಲ್ಲಿ ಜೋಕ್ಲಿಪ್ನಾಗ ಅಂಚ ಯೋಜನೆ ಒಂದು ಬಾರಿ ಇಷ್ಟ ಮಕ್ಳಿಗೆ ಅಂದರೆ ಪೂರ ಧರ್ಮಸ್ಥಳ ಅದು ತಾರೆ ಇಕ್ಕದಂದ್ರೆ ಬುಕ್ ಆರಿ ಇಕ್ಕದಂದ್ರೆ ಅಗಾರ ತೆಪ್ಪರ ಪೂರ ಉಚಿತ ಇಕ್ಕದಂದ್ರೆ ಅಂಚ ಯೋಜನೆ ಒಂದು ಬುಡ್ರವಲ್ಲಿ ಬೋರ್ಡ್ ಅಂಚ ಲೈಟ್ ಜೋಡಣೆ ಅದು ಇಲ್ಲ ಎಷ್ಟು ಜನ ಇಲ್ಲ ಎಂಕ್ಲು 5 ಜನ ಜೋಕಲು ಜೋಕ್ಲಿಂಗ್ ಟೂರ್ ಮಜಾ ಶಾಲೆ ಶಾಲೆ ಓಪನ್ ಕ್ಲಿಯರ್ಲಿ ತಿಂಗಳು ಸುಮಾರು ಉಪಯೋಗ ಆಗ್ತದೆ. ಪಂಡ ಮದ್ಮೆಗೆ ಐಕನಕ್ಕೆ ಒಂದು ಲೈಟ್ ಲೋನ್ ತೆಪ್ಪಡದು ಪಾರ್ಟೀಸ್ ತಾಲಂಕ್ಲಿಗೆ ಮಲ್ಲ ಒಂದಿದ್ದಾರೆ ಯೋಜನೆ ಐಟಿ ಸಾಲ ಇರ್ತದೆ. ಅಕ್ಕನಕ್ಲಿನ ಪರ ಒಂದು 3 ಜನ ಕೊರಿಯ ಕೊಡ್ತಿಗೆ ಇಲ್ಲಿ ಮಲ್ಪರಾಗ ಪುರ ಅವು ಐಟಿ ದುಡ್ಡು ಮಲ್ತಂದು ಮಾಡ್ತಾರೆ. ಬೇಲೆ ಹೈನುಗಾರಿಕೆ ಮಾಡ್ತಾನ ಎಂಕೊರ ಮಂಜೂರು ಇತ್ತ ಶುರುವಾದ ಒಂಜಿ 2 ವರೆ ಹಾಸ್ಪಿಟಲ್ ಇರುತ್ತೆ. ಐದು ಪೆತ್ತಲೆ 2 ಕೊರ್ಂಡು ಇತ್ತೆ ಮೂಜಿಲ್ಲ ಸಣ್ಣ ಇತ್ತವೆ ಬಿಡ್ತು ವಾರ ಗೊತ್ತಿದ್ದಿ ಪೂಪುನ ಅನ್ನಾಗ ಬೇಜಾರ ಬಿಡ್ಪೇರು ವಾರವಲ್ಲಿ ಇಲ್ಲದೆ ಪೊಡು ಮೂಲೆ ಅಂದು ಆಕ್ಲೆ ರಾತ್ರಿ ಪುರ ಬಿದೆಲ್ಲ ಕೊಂದು ಪಾರ ಹಾಪುಜಿ ತರತಿರ್ಲಿಕ್ಕೆ
ಮುಂಚೆ ಇರುವಂತದ್ದೇನ ಹಾಂ ಹಿರಿಯ ಜೋಗುಲು ಮದ್ನಾಥ್ 14 ಅಕ್ಕನ ಮೂಲೆ ಉಂಟು ರೆಡ್ಡ ಅಕ್ಕನ ಕೊಟ್ಟು ಸಂಘದ ನಡೆದೇ ಇಲ್ಲದ ಒಂದು ಜೀವನ ಪಂಡ ದಾದ ಕಾರ್ಯ ಆಪುಂಡಲ್ಲ ಅಲ್ಚರ್ದೇ ಯೋಜನೆ ಲೋನ್ ತೆಕ್ಕೋಡು ಕಟ್ಟುನ ಮತದ ಸಮಸ್ಯೆ ಆ ಸಮಸ್ಯೆ ಇಚ್ಚಿ ಅವೆಂಚಿನೆಲ್ಲ ಒಂದು ವಾರದಲ್ಲಿ ಒಂದು ಹಾಕೊಂಡು ತಿಂಚಲ ಕಟ್ಟುವ ನಿಕ್ಲೆ ಗುಂದಿತ್ತ ಪಿದೈಡದೆ ಇಂಚ ದೆತೊನೊಂದಣ್ಣನೆ ಕೇತ್ ಖರ್ಚಿದಾಲ ಕೇಂದಿತ್ತಾರೆ ಇಜ್ಜಿ ಕೇಂದ್ರ ಯೋಜನೆ ಅಧಿಕಾರಿ ಕಂದಿರಿ ಮೇಡಮ್ ಪ್ರವರ್ತನೆಗ ಬೋರ್ಡ್ ಅಧ್ಯರಿಗೆ ಒಂಜಿ ರಾತ್ರಿ ಅಂಚಿಂಚು ಪಾರ ಬಂಗಾತ ಕಕ್ಕುಸುಬ್ರ ಪಾರ ಅಂಚೆ ಕುಮರಣಿ ಯಾರು ಮಾಡ್ತಾರೆ ಒಂಜಿ 2 ತಿಂಗಳ ಬತ್ತಿ ಹಿಡಿದು ಬೊಕ್ಕ ನಿಕ್ಲೆ ಮಸ್ತ್ ತೊಂದರೆ ಉಪಕಾರ ಇದನ್ನ ತಿರ್ತೊಂದು ಅಂಚಿಂಚು ರಾತ್ರಿ ಇತ್ತಣ್ಣ ನೆಟ್ಟ ಅರೆಗ್ಲು ಒಂಚೂರು ಆರಾಮ ಹಾಕೊಂಡು ಅಂಚಿಂಚು ಒಟ್ಟಾರೆಯಾಗಿ ಹೇಳೋದಾದ್ರೆ ಪೂಜ್ಯ ಖಾವಂದರು ಅದೇ ರೀತಿ ಮಾತೃಶ್ರೀ ಅಮ್ಮನವರು ಲಕ್ಷಾಂತರ ಕುಟುಂಬಗಳನ್ನ ತಮ್ಮ ಪರಿವಾರದ ಹಾಗೆ ಸಲಹ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು ಶಿಕ್ಷಣ ವಿಚಾರದಲ್ಲೂ ಕೂಡ ತೀವ್ರ ಮುತುವರ್ಜಿಯನ್ನ ವಹಿಸಿ ಎಲ್ಲಾ ವ್ಯವಸ್ಥೆಗಳನ್ನ ಶ್ರೀ ಕ್ಷೇತ್ರದಿಂದ ಮಾಡಿಕೊಡ್ತಾರೆ. ಜ್ಞಾನದೀಪ ಯೋಜನೆ ಅಡಿಯಲ್ಲಿ ಶಿಕ್ಷಕರ ಕೊರತೆ ಕಂಡು ಬಂದಲ್ಲಿ ವಿದ್ಯಾರ್ಥಿಗಳ ಕಲಿಕೆಗೆ ಅದು ಯಾವುದೇ ತೊಂದರೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಶಿಕ್ಷಕರ ನೇಮಕವನ್ನ ಮಾಡಿಕೊಡೋದಾಗಿರಬಹುದು. ಇನ್ನು ಮೈದಾನ ವಿಸ್ತರಣೆ, ಅವರದೇ ಶೌರ್ಯ ತಂಡದಿಂದ ಶಾಲಾ ಆವರಣ ಸ್ವಚ್ಛತೆ ಆಗಿರಬಹುದು, ಬಿಸಿಯೂಟಕ್ಕೆ ತಟ್ಟೆ ಕೊಡೋದಾಗಿರಬಹುದು, ಕ್ರೀಡಾ ಸಾಮಗ್ರಿಗಳಾಗಿರಬಹುದು, ಇನ್ನು ಕಂಪ್ಯೂಟರ್ ಕೊಡುಗೆ, ಹೀಗೆ ಒಂದಲ್ಲ ಎರಡಲ್ಲ ವಿದ್ಯಾರ್ಥಿಗಳಿಗೆ ಓದಿಗೆ ಪೂರಕವಾದಂತಹ ಎಲ್ಲ ವ್ಯವಸ್ಥೆಯನ್ನ ಕೂಡ ಶ್ರೀ ಕ್ಷೇತ್ರ ಖುದ್ದು ನಿಂತು ಮಾಡಿಕೊಡುತ್ತೆ. ಈ ಜ್ಞಾನದೀಪ ಯೋಜನೆಯ ಪ್ರಯೋಜನವನ್ನ ಪಡ್ಕೊಂಡಿರುವಂತಹ ಬೆಳಾಲ್ ಗ್ರಾಮದ ಸರ್ಕಾರಿ ಶಾಲೆಯ ಚಿತ್ರಣವನ್ನ ನೀವೇ ಒಂದು ಬಾರಿ ನೋಡ್ಕೊಂಡು ಬನ್ನಿ. ಹಲೋ ಸರ್, ನಮಸ್ಕಾರ ಸರ್. ನಮ್ಮ ಹೆಸರು? ನಮಸ್ತೆ, ನಾನು ಸುರೇಶ್ ಅಂತೇಳಿ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕೊಲ್ಪಾಡಿ ಬೆಳಾಲು ಇಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ಶಿಕ್ಷಕರ ಕೊರತೆಯನ್ನು ಮನಗೊಂಡು ಇಲ್ಲಿಯ ಊರಿನವರು ಹಾಗೆ ನಮ್ಮ SDMC ಅವರೆಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಜ್ಞಾನದೀಪ ಶಿಕ್ಷಕರಲ್ಲಿ ಒಬ್ಬರು ಶಿಕ್ಷಕರನ್ನು ಕೊಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿದರು. ಆ ನಿಮಿತ್ತ ಇಲ್ಲಿ SKDRDP ಅವರು ನಮಗೆ ಈ ವರ್ಷಕ್ಕೆ ಒಂದು ಜ್ಞಾನದೀಪ ಶಿಕ್ಷಕರನ್ನು ಕೊಟ್ಟಿದ್ದಾರೆ. ಅವರಿಗೆ ವೇತನವನ್ನು ಪೂರ್ತಿಯಾಗಿ ಅಲ್ಲಿಂದಲೇ ಕೊಡ್ತಾರೆ, ಧರ್ಮಸ್ಥಳದಿಂದಲೇ ಕೊಡ್ತಾರೆ. ಸುಮಾರು 8,000 ಕಾಣ್ತದೆ ಅವರಿಗೆ ತಿಂಗಳಿಗೆ ವೇತನವನ್ನು ಕೊಡ್ತಾರೆ. ಮತ್ತು ನಾವು ಸಮಿತಿಯಿಂದ ಕೂಡ ಒಂದು ಸ್ವಲ್ಪ ವೇತನವನ್ನು ಸಂಗ್ರಹಿಸಿ ನಮ್ಮ ಸದಸ್ಯರು ಕೂಡ ಅವರಿಗೆ ಸೇರಿಸಿ ಕೊಡ್ತಾ ಇದ್ದೇವೆ. ಇದು ಒಂದು ಲೆಕ್ಕದಲ್ಲಿ ನಮಗೆ ನಮ್ಮ ಪೇರೆಂಟ್ಸ್ನ ಹೊರೆಯನ್ನು ತಗ್ಗಿಸಿದೆ. ಇಲ್ಲಾಂದರೆ ನಾವೇ ಪೂರ್ತಿಯಾಗಿ ಅವರಿಗೆ ವೇತನವನ್ನು ಕೊಡಬೇಕಿತ್ತು. ಇಲ್ಲಿಯ ಮೈದಾನ ವಿಸ್ತರಣೆ ಇರ್ಬೋದು, ಹಾಗೆಯೇ ವರ್ಷಕ್ಕೊಮ್ಮೆ ನಮಗೆ ಶಾಲೆಯ ಆವರಣಗಳನ್ನು ಅವರ ಶೌರ್ಯ ತಂಡದಿಂದ ಸ್ವಚ್ಛತೆಯನ್ನು ಮಾಡಿಕೊಡ್ತಾರೆ. ಕಳೆದ ವರ್ಷ ಕೂಡ ಅನೇಕ ಅವರ ಸದಸ್ಯರುಗಳೆಲ್ಲ ಸೇರಿ ಶಾಲೆಯ ಆವರಣದ ಸ್ವಚ್ಛತೆಯನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ನಮಗೆ ಕಳೆದ ವರ್ಷ ನಾವು ಮಕ್ಕಳಿಗೆ ಬಿಸಿಯೂಟ ಕೊಡಲಿಕ್ಕೆ ತಟ್ಟೆ ಬೇಕು ಅಂತ ಹೇಳಿದಾಗ ಕ್ಷೇತ್ರದಿಂದ ಸುಮಾರು ಒಂದು 50 ಊಟದ ತಟ್ಟೆಗಳನ್ನು ಕೂಡ ಕೊಟ್ಟಿದ್ದಾರೆ ಶಾಲೆಗೆ. ಇದು ಒಂದು ಪುಟ್ಟ ಉದಾಹರಣೆ ಅಷ್ಟೆ. ಇಂತಹ
ನೂರಾರು ಸಾವಿರಾರು ಉದಾಹರಣೆಗಳು ನಿಮಗೆ ಸಿಗ್ತಾನೆ ಹೋಗುತ್ತವೆ. ಇಲ್ಲಿ ನಾವೇನೋ ಹೊಸದನ್ನ ಸೃಷ್ಟಿ ಮಾಡಿ ನಿಮಗೆ ಹೇಳ್ತಿಲ್ಲ, ಇರುವಂತಹದನ್ನ ಸಾಕ್ಷಿ ಸಮೇತವಾಗಿ ಖುದ್ದು ನಮ್ಮ ತಂಡವೇ ಅಲ್ಲಿಗೆ ಹೋಗಿ ಏನು ನೋಡಿದ್ದಾರೆ, ಏನು ಮಾತಾಡಿಸಿದ್ದಾರೆ ಅದನ್ನ ನಿಮಗೆ ತಿಳಿಸ್ತಾ ಇದ್ದೀವಿ ಅಷ್ಟೆ. ಶ್ರೀ ಕ್ಷೇತ್ರವನ್ನ ಟೀಕೆ ಮಾಡೋ ಭರದಲ್ಲಿ ಇಂತಹ ಪುಣ್ಯದ ಕೆಲಸವನ್ನ ಮರೆಯೋದು ತಪ್ಪು ಅಲ್ವಾ? ಅದೆಷ್ಟೋ ಲಕ್ಷಾಂತರ ಕುಟುಂಬಗಳ ನೆಮ್ಮದಿಯ ಆಧಾರವಾಗಿದೆ ಈ ಶ್ರೀ ಕ್ಷೇತ್ರ. ಅದೆಷ್ಟೋ ವಿದ್ಯಾರ್ಥಿಗಳ ಜೀವನಕ್ಕೆ ಬೆಳಕಾಗಿದೆ ಈ ಶ್ರೀ ಕ್ಷೇತ್ರ. ಶ್ರೀ ಕ್ಷೇತ್ರವನ್ನ, ಅದೇ ರೀತಿ ಪೂಜ್ಯ ಖಾವಂದರನ್ನ ಟೀಕೆ ಮಾಡ್ತಾರಲ್ಲ, ಅಂತಹ ಒಬ್ಬನೇ ಒಬ್ಬ ವ್ಯಕ್ತಿ ಇಂತಹ ಒಂದು ಸೇವಾ ಕಾರ್ಯವನ್ನ ಮಾಡಿದಂತಹ ಉದಾಹರಣೆ ಕೊಡೋದಕ್ಕೆ ಸಾಧ್ಯ ಇದೆಯಾ? ಸಿಗಬಹುದಾ? ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ಯಾವುದೇ ರಾಜಕೀಯ ಲೇಪನ ಅಲ್ಲ. ವಾಸ್ತವ ಏನಿದೆ ಅದನ್ನ ತಿಳಿಸೋ ಪ್ರಯತ್ನ. ಹೌದು, ಸತ್ಯ ಏನಿದೆ ಅದು ಹೊರಗೆ ಬರಲೇಬೇಕು, ಸತ್ಯಕ್ಕೆ ಜಯ ಸಿಗಲೇಬೇಕು. ಅದ್ರದ್ದು ಆಗಬೇಕು ಅಂತಂದ್ರೆ ಏನಾಗಬೇಕು? ಎಲ್ಲರ ಒಗ್ಗಟ್ಟಾಗಬೇಕಲ್ವಾ? ಹಿಂದೂಗಳ ಒಗ್ಗಟ್ಟು ಕೂಡ ಅಷ್ಟೇ ಮುಖ್ಯ ಆಗತ್ತೆ ಅಲ್ವಾ? ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಇದು ಸತ್ಯಾನ್ವೇಷಣೆ, ಸತ್ಯದ ಅನಾವರಣ ಅಷ್ಟೇ. ನೀವೇನಂತೀರಾ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.